ನೀವು ನೀಡಿದ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಇದೇ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ಗೆ ಹೋಗಿ ಭೇಟಿ ನೀಡಿ. ಇದು 4ನೇ ಭಾಗ. 3 ಭಾಗಗಳಲ್ಲಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಮಾಡಿದ ಕರ್ಮಕಾಂಡದ ಬಗ್ಗೆ ಸ್ವಲ್ಪ ಹೇಳಿದ್ದೇನೆ. ಈಗ ನಾನು ಅದರ ಮುಂದುವರಿಸುತ್ತೇನೆ, ಕೇಳಿ. ನಾವಿಬ್ಬರೂ ಒಬ್ಬರನ್ನು ಒಬ್ಬರು ಚುಂಬನ ನೀಡಿ ಸ್ವರ್ಗದಲ್ಲಿ ತೇಲಾಡುತ್ತಿದ್ದೆವು. ಅದು ಏನೆಂದರೆ, ಮೇಲಿನ ಹಾಲಿನ ಗೊಂಚಲು ದೊಡ್ಡದಾಗಿದ್ದು ಅದನ್ನು ಮುದ್ದಿಸಲು ತುಂಬಾ ಆನಂದ. ನಮ್ಮ ದೀರ್ಘ ಚುಂಬನ ಮುಗಿದ ನಂತರ ನಾವು ತುಂಬಾ ಗಟ್ಟಿಯಾಗಿ ತಬ್ಬಿಕೊಂಡೆವು. ನಾನು ಮೆಲ್ಲಗೆ ನನ್ನ ಕೈಯನ್ನು ನನ್ನ ತಂಗಿಯ ಕೆಳಗಿನ ಭಾಗದ ಕಡೆ ದಾರಿ ಮಾಡಿದೆ. ಸಮಾಧಾನದಿಂದ ಹೊಟ್ಟೆಯ ಮೇಲೆ ಕೈ ಸವರಿ ಹೊಕ್ಕಳಿನ ಒಳಗೆ ಹಾಕಿ ಉಜ್ಜಿ ನನ್ನ ಬಾಯಲ್ಲಿ ಬೆರಳು ತಂದು ಪುನಃ ಉಜ್ಜಿದ ತಕ್ಷಣ ನನ್ನ ತಂಗಿಯ ಗತಿ ಕೆಟ್ಟಿತು. ಅವಳು ಅಕ್ಕ ಅಲ್ಲೇ ಇನ್ನೂ ಸ್ವಲ್ಪ ಕೆಳಗೆ ಜೋರಾಗಿ ಉಜ್ಜು ಎನ್ನುತ್ತಿದ್ದಳು. ನಾನು ನಿಧಾನವಾಗಿ ನನ್ನ ಮಧ್ಯ ಹಾಗೂ ತೋರ ಬೆರಳನ್ನು ನುಗ್ಗಿಸಿ ಬಿಟ್ಟೆ. ಅವಳ ಆ ಆನಂದಕ್ಕೆ ಮಿತಿನೇ ಇರಲಿಲ್ಲ. ನಾನು ನಿಧಾನವಾಗಿ ಎದ್ದು ಕೂತು ಅವಳ ಎರಡನ್ನೂ ಅಗಲ ಮಾಡಿದೆ. ಹೂವು ಕಪ್ಪಾದ ಬಣ್ಣ ಹಾಗೂ ಹೂವಿನ ಒಳಗೆ ಕೆಂಪು ಬಣ್ಣ ಕಾಣುತ್ತಿದೆ. ನನ್ನ ನಾಲಿಗೆ ಕೂಡ ತಯಾರ ಇದೆ. ಆ ಸಣ್ಣ ಹೂವಿನ ಒಳಗೆ ನಾಲಿಗೆ ಹಾಕಿ ಅದರ ಮಕರಂದ ಹೀರುವ ಕ್ಷಣ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನನ್ನ ತಂಗಿ ಮುಸುಕಾಡುವ ನಾನು ಗಟ್ಟಿ ಹಿಡಿದು ಹೇರುತ್ತಿರುವ ದೃಶ್ಯ ನೆನಪಿಸಿಕೊಂಡರೆ ಇವತ್ತು ಕೂಡ ಅದರ ಮಕರಂದದ ಸುವಾಸನೆ ಬರುತ್ತೆ. ಹೀಗೆ 7 ರಿಂದ 8 ನಿಮಿಷ ಅಷ್ಟರಲ್ಲಿ ಎಲ್ಲಾ ಮಕರಂದ ಕಾರಿ ಬಿಟ್ಟಳು. ನಾನು ಚೂರು ಬಿಡದೆ ನುಂಗಿದೆ. ಆಹಾ, ಏನು ಖುಷಿ, ಎಷ್ಟು ಖುಷಿ, ಎಷ್ಟು ಖುಷಿ! ಹಾಗೆಯೇ ಆ ಹೂವಿನ ಮೇಲೆ ನನ್ನ ನಾಲಿಗೆ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿದೆ. ಆಹಾ, ಸ್ವರ್ಗ! ಏನು ಹೇಳಲಿ, ಅದು ಬರೀ ಹೂವು ಅಲ್ಲ, ಸಂಪಿಗೆ ಹೂವು. ಅದರ ವಾಸನೆ ಏನು ಕೇಳುತ್ತೀರಿ? ಅದು ಅಮೃತ. ನಿಜ. ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನುಭವ. ಹೀಗೆ ಮತ್ತೊಮ್ಮೆ ಮಕರಂದ ಹೀರೋ ಕೆಲಸ ಶುರು. ನನ್ನ ತಂಗಿ ಅಕ್ಕ ನಿಧಾನ ಕಣೆ, ನಿಧಾನ, ನನ್ನದು ಮುಗಿದಿದೆ ಬಿಡು ಎನ್ನುತ್ತಿದ್ದರು. ನಾನು ಬಿಡದೆ ಎಲ್ಲವನ್ನೂ ಹೀರಿದೆ. ನಾನು ಅವಳ ಕಾಲು ಎತ್ತಿ ಹಿಂದಕ್ಕೆ ತಳ್ಳಿ ಹೂವನ್ನು ಚುಂಬನ ಮಾಡಿ ಮುತ್ತು ಕೊಟ್ಟು ಹೇಳಿದೆ, ನೀನು ಕಣೆ ನಿಜವಾದ ತಂಗಿಯಂದ್ರೆ. ಅವಳು ನಾಚಿ ನೀರು ಆಗಿದ್ದಳು. ಗಂಟೆ 11:30. ನನ್ನ ದಾಹ ತೀರಿಸಲು ನನ್ನ ತಂಗಿ ಮುಂದು ಆದಳು. ಆ ರಾತ್ರಿ ಏನು ಹೇಳಲಿ ನಿಮಗೆ, ಆಹಾ, ಅಮೃತ ಮಹೋತ್ಸವದ ದೃಶ್ಯ ಅದು. ನನ್ನ ದಪ್ಪನೆಯ ಹಾಲಿನ ಬಲೂನ್ಗಳ ಮೇಲೆ ಕೈ ಹಾಕಿ ಉಜ್ಜಿ ಬಿಸಿ ಮಾಡಿದಳು. ಏನೋ ಒಂಥರ ಹೊಸ ಉತ್ಸಾಹ. ಹೀಗೆ ನನ್ನ ಕಡೆ ನೋಡಿ, ಅಕ್ಕ ನೀನು ಮಲಗು ಅಂದಳು. ನಾನು ಮಾಡಿದ ಹಾಗೆ ನನಗೂ ಕೂಡ ನನ್ನ ತಂಗಿ ಮಾಡಿದಳು. ನಾನು ಸ್ವರ್ಗ ಸುಖ ಕಂಡದ್ದು ನನ್ನ ತಂಗಿ ನನ್ನ ಹೂವಿನ ಮೇಲೆ ಮೊದಲ ಬಾರಿ ಬೆರಳು ಇಟ್ಟಾಗ. ನನ್ನ ತಂಗಿ ನನ್ನ ಮೇಲೆ ಬಂದು ಒಂದು ಕೈಯಿಂದ ಹೂವಿನ ಒಳಗೆ, ಇನ್ನೊಂದು ಕೈಯಿಂದ ಹಾಲಿನ ತುದಿಯನ್ನು ಹಲ್ಲುಗಳಿಂದ ಕಚ್ಚಿ ನನ್ನ ಒಳಗಿನ ಮಕರಂದ ಹೊರಹಾಕಿ ನುಂಗಿದಳು. ಅಷ್ಟರಲ್ಲಿ ನಮ್ಮಿಬ್ಬರ ನಡುವೆ ಒಂದು ಬೆವರಿನ ಮಾಧ್ಯಮ ಬಂದಿತ್ತು. ಅದನ್ನು ನಾವಿಬ್ಬರೂ ಆನಂದದಿಂದ ಸ್ವೀಕರಿಸಿ ಮಲಗಿದೆವು. ಇದು ಆ ರಾತ್ರಿ ನಡೆದ ಘಟನೆ. ಇಷ್ಟೇ ಅಲ್ಲ, ಒಂದು ದಿನ ನಾವಿಬ್ಬರೂ ಆ ವಾಸ್ತವನ್ನು ಹಾಕಿ ಆನಂದ ಸಾಗರದಲ್ಲಿ ತೇಲಾಡಿದ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರಿಸುವೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ, ಬೇಗ ಹಾಕಿ ಅಂತ ಕಾಮೆಂಟ್ ಮಾಡಿ. ಇದರಿಂದ ನನ್ನಲ್ಲಿ ಇನ್ನೂ ಹೆಚ್ಚಿನ ತಾಕತ್ತು ಬಂದು ಇನ್ನೂ ಬೇಗ ಮಾಡಿ ಹಾಕುತ್ತೀನಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.